ನಮಸ್ಕಾರ ಸ್ನೇಹಿತರೆ. ರಾತ್ರಿಯ ಸಮಯದಲ್ಲಿ ಮನುಷ್ಯರು ಅಚಾನಕ್ಕಾಗಿ ಮರಣ ಹೊಂದುವ ವಿಷಯವು ವಿಜ್ಞಾನ ಮತ್ತು ವೈದ್ಯಕೀಯ ಲೋಕದಲ್ಲಿ ಬಹಳ ಚರ್ಚಿತವಾದ ವಿಷಯವಾಗಿದೆ. ಜನರು ಇದನ್ನು ಅನೇಕ ಬಾರಿ ದೈವಿಕ ಅಥವಾ ನಿಗೂಢ ಶಕ್ತಿಗಳಿಗೆ ಹೋಲಿಸುತ್ತಾರೆ, ಆದರೆ ವಾಸ್ತವದಲ್ಲಿ ಇದಕ್ಕೆ ವೈಜ್ಞಾನಿಕ ಕಾರಣಗಳಿವೆ. ಸಾಮಾನ್ಯವಾಗಿ ನಿದ್ರೆಯಲ್ಲಿ ಸಾವು ಎಂದು ಕರೆಯಲ್ಪಡುವ ಈ ವಿದ್ಯಮಾನಕ್ಕೆ ವೈದ್ಯಕೀಯ ಭಾಷೆಯಲ್ಲಿ ಸಡನ್ ನಾಕ್ಟರ್ನಲ್ ಡೆತ್ ಸಿಂಡ್ರೋಮ್ ಎಂದು ಕರೆಯಲಾಗುತ್ತದೆ. ರಾತ್ರಿಯ ಹೊತ್ತು ಮನುಷ್ಯನ ದೇಹವು ವಿಶ್ರಾಂತಿ ಸ್ಥಿತಿಯಲ್ಲಿದ್ದರೂ ಒಳಗಿನ ಅಂಗಾಂಗಗಳು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುತ್ತವೆ. ಈ ಸಮಯದಲ್ಲಿ ಸಂಭವಿಸುವ ಸಾವಿಗೆ ಪ್ರಮುಖವಾಗಿ ಹೃದಯದ ತೊಂದರೆಗಳು ಕಾರಣವಾಗಿರುತ್ತವೆ. ಹೃದಯಾಘಾತ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ರಾತ್ರಿಯ ಸಮಯದಲ್ಲಿ ಸಂಭವಿಸಿದಾಗ ವ್ಯಕ್ತಿಯು ನಿದ್ರೆಯಲ್ಲೇ ಇರುವುದರಿಂದ ಯಾವುದೇ ಮುನ್ಸೂಚನೆ ನೀಡಲು ಸಾಧ್ಯವಾಗುವುದಿಲ್ಲ. ಮುಂಜಾನೆಯ ಜಾವದಲ್ಲಿ ದೇಹದಲ್ಲಿ ಅಡ್ರಿನಾಲಿನ್ ಮಟ್ಟವು ಏರುಪೇರಾಗುವುದರಿಂದ ರಕ್ತದೊತ್ತಡದಲ್ಲಿ ವ್ಯತ್ಯಾಸ ಉಂಟಾಗಿ ಹೃದಯ ಸ್ತಂಭನ ಸಂಭವಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ರಾತ್ರಿ ಸಮಯದಲ್ಲಿ ಸ್ವತಃ ಸಾವು ಸಂಭವಿಸುವುದು ಇದು ಮಾನವ ಸಮಾಜವನ್ನು ಶತಮಾನಗಳಿಂದಲೂ ಚಿಂತನೆಗೆ ಒಳಪಡಿಸಿರುವ ಒಂದು ಗಂಭೀರ ಮತ್ತು ರಹಸ್ಯಮಯ ವಿಷಯವಾಗಿದೆ. ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಸಾಮಾನ್ಯ ಸ್ಥಿತಿಯಲ್ಲಿ ರಾತ್ರಿ ನಿದ್ರೆಗೆ ಹೋಗಿ ಬೆಳಿಗ್ಗೆ ಎದ್ದೇ ಬಾರದಿದ್ದರೆ ಆ ಘಟನೆ ಕುಟುಂಬದವರಿಗೆ ಮಾತ್ರವಲ್ಲದೆ ಸಮಾಜಕ್ಕೂ ಭಯ, ದುಃಖ ಮತ್ತು ಅನೇಕ ಪ್ರಶ್ನೆಗಳನ್ನು ಹುಟ್ಟಿಸುತ್ತದೆ. ಇಂತಹ ಘಟನೆಗಳನ್ನು ಕೆಲವರು ವೈದ್ಯಕೀಯ ದೃಷ್ಟಿಯಿಂದ ನೋಡುತ್ತಾರೆ, ಕೆಲವರು ಆಧ್ಯಾತ್ಮಿಕ ಅರ್ಥದಲ್ಲಿ ಅರ್ಥೈಸುತ್ತಾರೆ, ಇನ್ನು ಕೆಲವರು ಇದನ್ನು ವಿಧಿ ಅಥವಾ ದೈವ ಇಚ್ಛೆ ಎಂದು ನಂಬುತ್ತಾರೆ. ರಾತ್ರಿ ನಿದ್ರೆಯಲ್ಲಿಯೇ ಸಂಭವಿಸುವ ಇಂತಹ ಆಕಸ್ಮಿಕ ಸಾವನ್ನು ಸಾಮಾನ್ಯವಾಗಿ ಸೈಲೆಂಟ್ ಡೆತ್ ಅಥವಾ ಸಡನ್ ನೈಟ್ ಡೆತ್ ಎಂದು ಕರೆಯಲಾಗುತ್ತದೆ. ಇದರ ಅರ್ಥ ಯಾವುದೇ ಮುನ್ಸೂಚನೆಯಿಲ್ಲದೆ, ಯಾವುದೇ ಗಂಭೀರ ನೋವು ಅಥವಾ ಸಂಕಷ್ಟವಿಲ್ಲದೆ ವ್ಯಕ್ತಿ ನಿದ್ರೆಯಲ್ಲಿಯೇ ಜೀವ ಬಿಡುವುದು. ಈ ಘಟನೆ ವಿಶೇಷವಾಗಿ ಅಚ್ಚರಿ ಉಂಟುಮಾಡುವುದು ಏನೆಂದರೆ, ಬಹುತೇಕ ಸಂದರ್ಭಗಳಲ್ಲಿ ವ್ಯಕ್ತಿ ಹೊರಗೆ ನೋಡಲು ಸಂಪೂರ್ಣ ಆರೋಗ್ಯವಾಗಿರುವಂತೆ ಕಾಣುತ್ತಾನೆ. ವೈದ್ಯಕೀಯ ದೃಷ್ಟಿಯಿಂದ ನೋಡಿದರೆ ಇದಕ್ಕೆ ಹಲವು ಕಾರಣಗಳು ಇರಬಹುದು. ಅದರಲ್ಲಿಯೇ ಪ್ರಮುಖವಾದದ್ದು ಹೃದಯ ಸಂಬಂಧಿತ ಸಮಸ್ಯೆಗಳು. ಹೃದಯಾಘಾತ ಅನೇಕ ಸಂದರ್ಭಗಳಲ್ಲಿ ನಿದ್ರೆಯಲ್ಲಿಯೇ ಸಂಭವಿಸಬಹುದು. ಕೆಲವು ವೇಳೆ ವ್ಯಕ್ತಿಗೆ ಹೃದಯ ಸಂಬಂಧಿತ ಸಮಸ್ಯೆ ಇದ್ದರೂ ಅದರ ಲಕ್ಷಣಗಳು ಸ್ಪಷ್ಟವಾಗಿ ಕಾಣಿಸದೇ ಇರುವುದರಿಂದ ಅದು ಗಮನಕ್ಕೆ ಬರುವುದಿಲ್ಲ. ರಾತ್ರಿ ದೇಹ ಸಂಪೂರ್ಣ ವಿಶ್ರಾಂತಿ ಸ್ಥಿತಿಯಲ್ಲಿ ಇರುವಾಗ ಹೃದಯದ ಕಾರ್ಯದಲ್ಲಿ ಏಕಾಏಕಿ ಅಡಚಣೆ ಉಂಟಾಗಿ ಜೀವಕ್ಕೆ ಅಪಾಯ ಉಂಟಾಗಬಹುದು. ಇನ್ನೊಂದು ಪ್ರಮುಖ ಕಾರಣ ಕಾರ್ಡಿಯಾಕ್ ಅರೆಸ್ಟ್. ಇದು ಹೃದಯವು ಏಕಾಏಕಿ ಕಾರ್ಯ ನಿಲ್ಲಿಸುವ ಸ್ಥಿತಿ. ಈ ಪರಿಸ್ಥಿತಿ ಬಹಳ ವೇಗವಾಗಿ ಸಂಭವಿಸುವುದರಿಂದ ವ್ಯಕ್ತಿಗೆ ಪ್ರತಿಕ್ರಿಯಿಸಲು ಅಥವಾ ಸಹಾಯ ಪಡೆಯಲು ಸಮಯವೇ ಸಿಗುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಇದು ವಂಶಪಾರಂಪರ್ಯವಾಗಿಯೂ ಇರಬಹುದು, ಅಂದರೆ ಕುಟುಂಬದಲ್ಲೇ ಇಂತಹ ಸಮಸ್ಯೆಗಳ ಇತಿಹಾಸವಿರಬಹುದು. ಸ್ಲೀಪ್ ಅಪ್ನಿಯಾ ಕೂಡ ಒಂದು ಮಹತ್ವದ ಕಾರಣವಾಗಿದೆ. ಈ ಸ್ಥಿತಿಯಲ್ಲಿ ವ್ಯಕ್ತಿ ನಿದ್ರೆಯಲ್ಲಿರುವಾಗ ಪುನಃ ಉಸಿರಾಟ ನಿಲ್ಲುವಂತಹ ಘಟನೆಗಳು ಸಂಭವಿಸುತ್ತವೆ. ಇದು ಗಂಭೀರವಾದಾಗ ದೇಹಕ್ಕೆ ಅಗತ್ಯವಾದ ಆಮ್ಲಜನಕ ಸಿಗದೆ ಅಪಾಯಕರ ಸ್ಥಿತಿ ಉಂಟಾಗಬಹುದು. ವಿಶೇಷವಾಗಿ ಅತಿಯಾದ ತೂಕವಿರುವವರು ಅಥವಾ ಉಸಿರಾಟ ಸಮಸ್ಯೆಗಳಿರುವವರು ಇದಕ್ಕೆ ಹೆಚ್ಚು ಒಳಗಾಗುವ ಸಾಧ್ಯತೆ ಇದೆ. ಮತ್ತೊಂದು ಕಾರಣ ಮೆದುಳಿಗೆ ಸಂಬಂಧಿಸಿದ ಸಮಸ್ಯೆಗಳು. ಉದಾಹರಣೆಗೆ ಬ್ರೇನ್ ಸ್ಟ್ರೋಕ್. ಇದು ಮೆದುಳಿಗೆ ರಕ್ತಪ್ರವಾಹ ಏಕಾಏಕಿ ನಿಲ್ಲುವುದು ಅಥವಾ ರಕ್ತನಾಳ ಒಡೆದು ಹೋಗುವುದರಿಂದ ಉಂಟಾಗುತ್ತದೆ. ಇದು ನಿದ್ರೆಯಲ್ಲಿಯೇ ಸಂಭವಿಸಿದರೆ ವ್ಯಕ್ತಿಯನ್ನು ಉಳಿಸುವುದು ಬಹಳ ಕಷ್ಟವಾಗುತ್ತದೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಕೆಲವರು ರಾತ್ರಿ ಸಮಯದಲ್ಲಿ ಸಾವು ಸಂಭವಿಸುವುದನ್ನು ಶಾಂತ ಮರಣ ಎಂದು ಪರಿಗಣಿಸುತ್ತಾರೆ. ಅಂದರೆ ವ್ಯಕ್ತಿಗೆ ಯಾವುದೇ ನೋವು ಇಲ್ಲದೆ ಆತ್ಮವು ದೇಹವನ್ನು ಶಾಂತಿಯುತವಾಗಿ ತೊರೆದು ಹೋಗುತ್ತದೆ ಎಂದು ನಂಬುತ್ತಾರೆ. ಭಾರತೀಯ ಸಂಪ್ರದಾಯದಲ್ಲಿ ಕೆಲವರು ಇದನ್ನು ಶುಭಕರ ಮರಣವೆಂದು ಸಹ ಭಾವಿಸುತ್ತಾರೆ, ಏಕೆಂದರೆ ಅದು ಕಷ್ಟವಿಲ್ಲದ ಅಂತ್ಯವನ್ನು ಸೂಚಿಸುತ್ತದೆ. ಕೆಲವು ನಂಬಿಕೆಗಳ ಪ್ರಕಾರ ಇದು ವ್ಯಕ್ತಿಯ ಕರ್ಮಗಳ ಫಲ ಎಂದು ಹೇಳಲಾಗುತ್ತದೆ. ಒಳ್ಳೆಯ ಜೀವನ ನಡೆಸಿದವರು ಇಂತಹ ಶಾಂತ ಮರಣವನ್ನು ಪಡೆಯುತ್ತಾರೆ ಎಂಬ ಭಾವನೆ ಕೆಲವರಲ್ಲಿ ಇದೆ. ಇನ್ನು ಕೆಲವರು ಇದನ್ನು ದೇವರ ಇಚ್ಛೆ ಎಂದು ಪರಿಗಣಿಸುತ್ತಾರೆ, ಅದನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ನಂಬುತ್ತಾರೆ. ಆದರೆ ಈ ವಿಷಯದ ಜೊತೆ ಕೆಲವು ಅಂಧಶ್ರದ್ಧೆಗಳೂ ಕೂಡ ಸೇರಿಕೊಂಡಿವೆ. ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಹ ಘಟನೆಗಳನ್ನು ಭೂತ ಪ್ರೇತಗಳೊಂದಿಗೆ ಸಂಬಂಧಿಸುವ ಕಥೆಗಳು ಇನ್ನೂ ಕೇಳಿಬರುತ್ತವೆ. ಆದರೆ ಇವುಗಳಿಗೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ ಎಂಬುದು ಸ್ಪಷ್ಟ. ಆಧುನಿಕ ಜೀವನ ಶೈಲಿ ಕೂಡ ಇಂತಹ ಆಕಸ್ಮಿಕ ಸಾವಿನ ಪ್ರಮಾಣವನ್ನು ಹೆಚ್ಚಿಸುವಲ್ಲಿ ಪಾತ್ರವಹಿಸಿದೆ.
ಇಂದಿನ ದಿನಗಳಲ್ಲಿ ಒತ್ತಡ, ಅಸಮಂಜಸವಾದ ಆಹಾರ ಪದ್ಧತಿ ಮತ್ತು ನಿದ್ರೆಯ ಕೊರತೆ ಸಾಮಾನ್ಯವಾಗಿದೆ. ಇವುಗಳೆಲ್ಲವೂ ಹೃದಯ ಮತ್ತು ಮೆದುಳಿನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತವೆ. ಕೆಲವು ಮುನ್ನೆಚ್ಚರಿಕಾ ಲಕ್ಷಣಗಳು ಇದ್ದರೂ ಅವನ್ನು ಹಲವರು ನಿರ್ಲಕ್ಷ್ಯ ಮಾಡುತ್ತಾರೆ. ಉದಾಹರಣೆಗೆ ಎದೆನೋವು, ಉಸಿರಾಟದ ತೊಂದರೆ, ಅತಿಯಾದ ದಣಿವು, ತಲೆಸುತ್ತು ಇತ್ಯಾದಿ. ಈ ಲಕ್ಷಣಗಳನ್ನು ಸಮಯಕ್ಕೆ ಸರಿಯಾಗಿ ಗಮನಿಸಿದರೆ ಅಪಾಯವನ್ನು ತಪ್ಪಿಸಬಹುದು. ಹೀಗಾಗಿ ನಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರುವುದು ಅತ್ಯಂತ ಅಗತ್ಯ. ನಿಯಮಿತವಾಗಿ ವೈದ್ಯಕೀಯ ಪರೀಕ್ಷೆ ಮಾಡಿಸಿಕೊಳ್ಳುವುದು, ಸಮತೋಲನಯುತ ಆಹಾರ ಸೇವಿಸುವುದು ಮತ್ತು ಒತ್ತಡವನ್ನು ಕಡಿಮೆ ಮಾಡುವುದು ಬಹಳ ಮುಖ್ಯ. ಉತ್ತಮ ನಿದ್ರೆ ಕೂಡ ದೇಹದ ಸಮಗ್ರ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ. ಕೊನೆಯಲ್ಲಿ ಹೇಳುವುದಾದರೆ, ರಾತ್ರಿ ಸಮಯದಲ್ಲಿ ಸ್ವತಃ ಸಾವು ಸಂಭವಿಸುವುದು ಎಂಬುದು ಯಾವುದೋ ಅತೀಂದ್ರಿಯ ಘಟನೆ ಅಲ್ಲ. ಅದರ ಹಿಂದೆ ಸ್ಪಷ್ಟವಾದ ವೈದ್ಯಕೀಯ ಕಾರಣಗಳಿರುತ್ತವೆ. ಆದರೆ ಅದು ಆಕಸ್ಮಿಕವಾಗಿ ಸಂಭವಿಸುವುದರಿಂದ ನಾವು ಅದನ್ನು ರಹಸ್ಯಮಯವಾಗಿ ಕಾಣುತ್ತೇವೆ. ಜೀವನ ಮತ್ತು ಮರಣ ಎರಡೂ ಸಹಜ ಸತ್ಯಗಳು. ಆದರೆ ನಾವು ನಮ್ಮ ಜೀವನ ಶೈಲಿಯನ್ನು ಸರಿಯಾಗಿ ರೂಪಿಸಿಕೊಂಡರೆ, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದರೆ, ಇಂತಹ ಅಪಾಯಗಳನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಬಹುದು. ಭಯಪಡುವುದಕ್ಕಿಂತ ಅರಿವು ಮತ್ತು ಜಾಗೃತಿ ಹೊಂದಿರುವುದು ಮುಖ್ಯ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಇಂತಹ ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.